ಅದಿರ್ಲಿ ಅದೇನ್ ವಿಡಿಯೋ ಏನ್ ಬೇಡ. ಒಂದ್ ಸೆಕೆಂಡ್ ಸರ್ ನಾನೊಬ್ಬ ಯೂಟ್ಯೂಬರ್. ಆಯ್ತಾಯ್ತು ಯೂಟ್ಯೂಬ್ ಬನ್ನಿ ಮುಟ್ಬೇಡಿ ಮಾಡ್ತಾ ಇದೀನಿ ಇಲ್ಲ ಇದು ಗೌರ್ಮೆಂಟ್ ಹಾಸ್ಪಿಟಲ್ ನಮ್ ಮುಟ್ಟಂಗಿಲ್ಲ ಸರ್ ಹೌದಲ್ವಾ? ಮತ್ತೆ ನೀವ್ ಯಾಕೆ ಕೈ ಯಾಕೆ ಮುಡ್ತೀರಾ? ಫೋನ್ ಯಾಕೆ ಆಫ್ ಮಾಡಿ ಅಂತೀರಾ? ಏನಾದ್ರು ಕೇಳಿಸ್ಕೊಂಬಿಡಿ, ಎಲ್ಲ ನೀವೇ ಉತ್ತರ ಇಟ್ಕೊಂಡ್ಬಿಟ್ರೆ ಕ್ವಶನ್ ನೀವೇ ಉತ್ತರನೂ ನೀವೇ. ನಾವು ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲೂ ವಿಡಿಯೋ ಮಾಡಬಹುದು. ನಾನಿವತ್ತು ಗೌರ್ಮೆಂಟ್ KC ಜನರಲ್ ಹಾಸ್ಪಿಟಲ್ ನಲ್ಲಿ ನಡೀತಾ ಇರೋ ಸ್ಕ್ಯಾಮ್ಸ್ ಮತ್ತೆ ಪ್ರಾಬ್ಲಮ್ಸ್ ನ ನಿಮ್ಗೆ ತೋರ್ಸಕ್ ಬಂದಿದ್ದೀನಿ. ದುಡ್ಡು ಕೊಟ್ರೆ ಆಪರೇಷನ್ ಮಾಡ್ತೀನಿ ಅನ್ನೋ ಡಾಕ್ಟ್ರು ಫೋನ್ ಪೇ ಇಲ್ಲ ನಿಮ್ಮ ಹತ್ರ, ಶನಿವಾರ ಬರ್ತಿರಲ್ಲ ಇಂಟು ಕ್ಲಿಯರ್. ಕಿವಿ ನೋವು ಅಂತ ಬಂದ್ರೆ ಬ್ರೈನ್ ಪ್ರಾಬ್ಲಮ್ ಅಂತ ರಿಪೋರ್ಟ್ ಕೊಡೋ ಸ್ಕ್ಯಾನ್ ಮತ್ತೆ ಲ್ಯಾಬ್ ರಿಪೋರ್ಟರ್ಸ್. ಕಿವಿ ನೋವು ಅಂತ ಬಂದಿತ್ತು, ಅದಕ್ಕೆ ತಪ್ಪು ಚಿಕಿತ್ಸೆಯನ್ನ ಕೊಟ್ಟಿದ್ದು, ವ್ಯಕ್ತಿಯ ಪ್ರಾಣಕ್ಕೆ ಕುತ್ತು ತಂದಿರೋದು ಈಗ ಲ್ಯಾಬ್ ನ ಒಂದು ರಿಪೋರ್ಟ್. ಈ ಎಲ್ಲಾ ನ್ಯೂಸ್ ನ ನಾವು ಅವಾಗ ನೋಡ್ತಾನೆ ಇರ್ತೀವಿ. ಅದಕ್ಕೆ ನಾನಿವತ್ತು ರಿಯಾಲಿಟಿ ಚೆಕ್ ಮಾಡಕ್ಕೆ KC ಜನರಲ್ ಹಾಸ್ಪಿಟಲ್ಗೆ ಹೋಗ್ತಾ ಇದೀನಿ. 9 ತಿಂಗಳು ಹಿಂದೆ ಇದೇ KC ಜನರಲ್ ಹಾಸ್ಪಿಟಲ್ ಅಲ್ಲಿ ಗಗನ್ ಅನ್ನೋ 21 ವರ್ಷದ ಹುಡುಗ ಕಿವಿ ನೋವಿದೆ ಅಂತ ಈ ಹಾಸ್ಪಿಟಲ್ಗೆ ಬರ್ತಾನೆ. ಬ್ರೈನ್ ಹ್ಯಾಮರೇಜ್ ಆಗಿದೆ ಅನ್ನುವಂತ ರಿಪೋರ್ಟ್ ಬರುತ್ತೆ, ಬಟ್ ಆದ್ರೆ ಆತನಿಗೆ ಬ್ರೈನ್ ಅಬ್ಸೆಸ್ ಆಗಿರುತ್ತೆ ಅನ್ನುವಂಥದ್ದು ಆ ರಿಪೋರ್ಟ್ ಅಲ್ಲಿ ಬರೋದಿಲ್ಲ. ಈ ತರ ಒಂದು ಬ್ಲಡ್ ರಿಪೋರ್ಟ್, ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ತಪ್ಪಾಗಿ ಬಂದ್ರೆ ಒಬ್ಬ ಪೇಷಂಟ್ ಪ್ರಾಣಕ್ಕೇನೆ ಅಪಾಯ ಇರುತ್ತೆ. ಆಸ್ಪತ್ರೆಯಲ್ಲಿ ಆತ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ನಾನಿವತ್ತು ರಿಯಾಲಿಟಿ ಚೆಕ್ ಮಾಡಕ್ಕೆ ನಾನು ಟ್ರೀಟ್ಮೆಂಟ್ ನ ತಗೋತೀನಿ. ಗೈಸ್, ನನ್ ಬ್ಯಾಕು ರಾತ್ರಿ ಫುಲ್ ಹೊಟ್ಟೆ ನೋವು, ಹೊಟ್ಟೆ ಉರಿ ಬಂದು ನಾನು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದೆ. ಅವಾಗ ಡಾಕ್ಟ್ರು ಯಾವ್ದಕ್ಕೂ ಒಂದ್ಸಲ ಸ್ಟೊಮಕ್ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳಿದ್ರು. ಆ ಸ್ಕ್ಯಾನಿಂಗ್ ಮಾಡಿಸಿದಾಗ ರಿಪೋರ್ಟ್ ಅಲ್ಲಿ ನನಗೆ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಇದೆ ಅಂತ ರಿಪೋರ್ಟ್ ಬಂದಿದೆ. ಅಂದ್ರೆ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ರಿಪೋರ್ಟ್ ಬಂದಿದೆ. ನನ್ನ ಹತ್ರ ದುಡ್ಡಿತ್ತು, ನಾನು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಟ್ರೀಟ್ಮೆಂಟ್ ತಗೋಬಹುದು. ಆದ್ರೆ ಬಡವ್ರು ಏನ್ ಮಾಡ್ತಾರೆ? ಅದಕ್ಕೆ ನಾನಿವತ್ತು ರಿಯಾಲಿಟಿ ಚೆಕ್ ಮಾಡಕ್ಕೆ ನನಗೆ ಟ್ರೀಟ್ಮೆಂಟ್ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ತಗೊಳಕ್ ಬಂದಿದ್ದೀನಿ. ಇವರು ಫ್ರೀಯಾಗಿ ಸ್ಕ್ಯಾನಿಂಗ್ ಮಾಡ್ತಾರ, ಇಲ್ಲಾಂದ್ರೆ ಸ್ಕ್ಯಾನಿಂಗ್ಗೆ ಕಾಸು ತಗೋತಾರ, ಇಲ್ಲ ಟ್ರೀಟ್ಮೆಂಟ್ಗೆ ಕಾಸು ತಗೋತಾರ, ಎಲ್ಲಾನು ನಿಮ್ಗೆ ರಿಯಾಲಿಟಿನ ಇವತ್ತು ತೋರಿಸ್ತೀನಿ. OPD ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ಗೆ ಬಂದೆ, ಮಾಸ್ಕ್ ಹಾಕೊಂಡಿದ್ದೀನಿ ನಾನು ಅಂತ ಗೊತ್ತಾಗದೇ ಇರೋ ಥರ. ಹೋಗ್ಬಿಟ್ಟು ಇವಾಗ ಸ್ಟೊಮಕ್ ಪೇನ್ಗೆ ಡಾಕ್ಟ್ರಿಗೆ ಅಪಾಯಿಂಟ್ಮೆಂಟ್ ತಗೋತೀನಿ OPDಲಿ. ಅಣ್ಣ ಸ್ಟೊಮಕ್ ಪೇನ್, ಹೊಟ್ಟೆ ನೋವು ತೋರಿಸ್ಬೇಕಿತ್ತು ಅಣ್ಣ. ಸ್ಟೊಮಕ್ದು ಸ್ಕ್ಯಾನಿಂಗ್ ಬರ್ದಿದ್ರು ಹೊರಗಡೆ, ಸ್ಕ್ಯಾನಿಂಗು ಮಾಡಿಸ್ಬೇಕಿತ್ತು. ಎಲ್ಲೋಗ ಫಸ್ಟ್ ಡಾಕ್ಟರ್ ಹತ್ರ ತೋರ್ಸೋದಾ? ರೂಮ್ ನಂಬರ್ 16. ರೂಮ್ ನಂಬರ್ 32. ರೂಮ್ ನಂಬರ್ 16 ಹೋಗ್ಬೇಕಾಯ್ತು ಫಸ್ಟ್. ಗೈಸ್, ನನಗೆ ಇವಾಗ ಹೊಟ್ಟೆ ನೋವು ಅಂತ ಹೇಳಿರೋದಕ್ಕೆ ಸರ್ಜರಿ ಅಂತ ಹಾಕಿದ್ದಾರೆ ರೂಮ್ ನಂಬರು. ಅಲ್ಲಿ ಹೋಗ್ಬಿಟ್ಟು ತೋರಿಸಿ ಅಂತ ಹೇಳಿದ್ದಾರೆ. ನಾನು ಸುಮ್ಮನೆ ಏನು ತೋರಿಸ್ತಿಲ್ಲ ಗೈಸ್, ರಿಯಲ್ ಆಗಿ ನನಗೆ ಇದೆಲ್ಲ ಹಾಗೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಈಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಚೆಕ್ ಮಾಡೋಕ್ಕೆ, ರಿಯಾಲಿಟಿ ಚೆಕ್ ಮಾಡೋಕ್ಕೆ, ನಿಮಗೆ ಫ್ಯಾಕ್ಟ್ನ ತೋರ್ಸಕ್ಕೆ ಬಂದಿರೋದು ನಾನು ಇವತ್ತು. ರೂಮ್ ನಂಬರ್ 16 2 ಗಂಟೆ ಗೈಸ್. ನಾನು ರೂಮ್ ನಂಬರ್ 16 ಬಂದೆ. OPD ಕ್ಲೋಸ್ ಮಾಡ್ಕೊಂಡು ಹೋದ್ರು 2 ಗಂಟೆ ಲಂಚ್ ಬ್ರೇಕು ಅಂತ. ಸೊ ಇನ್ನು 3/4 ಗಂಟೆ ವೆಯ್ಟ್ ಮಾಡ್ಬೇಕು ನಾನು OPD ಓಪನ್ ಆಗೋವರೆಗೂ. 2 ಗಂಟೆ ಓಪನ್ ಆಗುತ್ತೆ ತಿರ್ಗಾ. ಗೈಸ್ 3/4 ಗಂಟೆ ವೆಯ್ಟ್ ಮಾಡಿದ್ಮೇಲೆ ಇವಾಗ ರೂಮ್ ನಂಬರ್ 16ನಲ್ಲಿ ಪೇಷಂಟ್ಗಳು ಕಾಯ್ತಿದ್ದಾರೆ, ಡಾಕ್ಟ್ರು ಬಂದಿದ್ದಾರೆ. ಇವಾಗ ತೋರಿಸ್ಬೇಕು ಹೋಗ್ಬಿಟ್ಟು ನಾನು. ಇದು ನೈಟು ಫುಲ್ಲು ಹೊಟ್ಟೆ ಉರಿ ಬಂದು ಮತ್ತು ಹೊಟ್ಟೆ ನೋವು ಬಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನೈಟ್ ಹೋಗಿದ್ದು. ಸೊ ಅವರು ಡ್ರಿಪ್ಸ್ ಎಲ್ಲ ಹಾಕ್ಬಿಟ್ಟೆಲ್ಲ ಹಾಕಿದ್ರು. ಬೆಳಗ್ಗೆ ಅವರು ಅದೇ ಒಂದು ಸಲ ಯಾವುದಕ್ಕೂ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಅಂತಂದರು, ಸ್ಟೊಮಕ್ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಅಂತ. ಸೊ ಅದಕ್ಕೆ ಇಲ್ಲೇ ಮಾಡಿಸೋಣ ಅಂತ. ಅದೇ ಇದು ಸ್ವಲ್ಪ ಪಿತ್ತ ಇದೆ ನನಗೆ, ಅಂದರೆ ಮಾರ್ನಿಂಗ್ ಟೈಮು ಗ್ಯಾಸ್ಟ್ರಿಕ್ ಥರ, ಮತ್ತು ಮಾರ್ನಿಂಗ್ ಟೈಮು ವಾಮಿಟ್ ಮಾಡಿದ್ರೆ ಎಲ್ಲೋ ಕೈ ಥರ ಇದೆ. ಸರ್, ಇದು ಸರ್ಜರಿ ಡಿಪಾರ್ಟ್ಮೆಂಟ್ ಮತ್ತೆ ಪಿತ್ತ ಎಲ್ಲ ಜನರಲ್ ಮೆಡಿಸಿನ್ ಅವ್ರು ನೋಡ್ತಾರೆ. ಅಲ್ಲಿ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಒಂದ್ಸಲ ಸ್ಟೊಮಕ್ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂತಂದಿದ್ರು, ಅದಕ್ಕೆ ಇಲ್ಲಿ ಮಾಡಿಸೋಣ ಅಂತ ಬಂದ್ವಿ. ಬರ್ಕೊಡ್ತಾರೆ, ಅವರು ಕೂಡ ಬರ್ಕೊಡ್ತಾರೆ ಏನೇನಂತ ಆಗಿದೆ ಅಂತ ಅವ್ರು ನೋಡ್ಬಿಟ್ಟು ಅವ್ರು ಬರ್ಕೊಡ್ತಾರೆ. ಅಲ್ಲಿ ತೋರಿಸ್ಕೊಂಡು ಇಲ್ಲಿಗೆ ಬನ್ನಿ. ರೂಮ್ ನಂಬರ್ 13 ಮತ್ತು UST ಬರ್ಸ್ಕೊಡ್ತೀರಾ? ಅದಕ್ಕೆ ನಾವು ಅದಕ್ಕೆ ಮಾಡಿಸೋಣ ಅಂತಲೇ ಬಂದಿದ್ದು. ಅಲ್ಲ, ಅವ್ರ ಹತ್ರ ಒಂದು ಒಪಿನಿಯನ್ ತೊಗೊಂಡು ಬನ್ನಿ. ಜನರಲ್ ಫಿಸಿಷಿಯನ್ ಈಗ ರೂಮ್ ನಂಬರ್ 13 ಹೋಗಿ ವಾಪಸ್ ಬರೋದಾ? ಅಲ್ಲಿ ಹೋಗಿ ಕಂಪ್ಲೇಂಟ್ಸ್ ಎಲ್ಲ ಹೇಳಿ ನೋಟ್ ಮಾಡ್ಕೊಡ್ತಾರೆ. ಆದರೆ ಅವರೇ ನೋಟ್ ಬರೀತಾರೆ, ಲೈಕ್ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಬರೀತಾರೆ. ಇನ್ ಕೇಸ್ ಅವ್ರು ಬರೀಲಿಲ್ಲ ಅಂದ್ರೆ ನಾವು ಬರ್ಕೊಡ್ತೀವಿ. ರೂಮ್ ನಂಬರ್ 13 ಹತ್ರ ಹೋಗಿ ಅಂತ ನಮ್ಮನ್ನ ಕಳ್ಸಿದ್ರು. ನಾನ್ ಬಂದು ಆ ಲೈನಲ್ಲಿ ನಿಂತ್ಕೊಂಡೆ. ತುಂಬಾನೇ ಉದ್ದ ಇತ್ತು ಲೈನು. ನಾವು ಮುಂದೆ ನಿಂತಿರೋದು ಇಷ್ಟೊಂದಲ್ಲ, ಏನ್ ಹಿಂಗ್ ಹೋಗ್ತಾ ಇದ್ದೀರಾ? ಶುಗರ್ ಚೆಕ್ ಮಾಡಕ್ ಕಳ್ಸಿದ್ರ? ಲೇಡೀಸ್ ಏನ್ ತಂಗೋಗ್ತಿದ್ದೀರಾ? ನೀವ್ ಅಂದ್ರೆ ಊಟ ಮಾಡಕ್ಕಂತೀವಿ. ಡಾಕ್ಟರ್ನ ಮೀಟ್ ಮಾಡಕ್ಕೆ ನಿಂತಿರೋ ಲೈನ್ ಇದು. ಇಲ್ಲಿ ಒಬ್ರು ಕೂಡ ಹಾಸ್ಪಿಟಲ್ ಸಿಬ್ಬಂದಿ ಜನಗಳನ್ನ ಲೈನಲ್ಲಿ ನಿಲ್ಸೋದಾಗಿರ್ಬೋದು, 1 by 1 ಕಳ್ಸೋದಾಗಿರ್ಬೋದು,
ಯಾರು ಕೂಡ ಯಾವ ಸಿಬ್ಬಂದಿನೂ ಕೂಡ ಅಲ್ಲಿ ನಿಂತು ಮೇಂಟೈನ್ ಮಾಡಲ್ಲ ಲೈನ್ನ. ಇಲ್ಲಿ ಹೊಟ್ಟೆ ನೋವು ಬಂದು ಮತ್ತು ಹೊಟ್ಟೆ ಉರಿ ಬಂದು ಅಡ್ಮಿಟ್ ಆಗಿದ್ದೆ. ಅವ್ರು ಗ್ಲೂಕೋಸ್ ಎಲ್ಲರೂ ಹಾಕಿದ್ರು. ಬಟ್ ಅದಕ್ಕಿಂತ ಮುಂಚೆನೂ ಒಂದ್ಸಲ ತೋರಿಸಿದ್ದೆ. ಆವಾಗಲೂ ಕೂಡ ಹೊಟ್ಟೆ ನೋವು ಬರ್ತಿತ್ತು. ಸೊ ಅದಕ್ಕೆ ಅವರು ಒಂದ್ಸಲ ಸ್ಕ್ಯಾನ್ ಮಾಡಿಸ್ಕೊಳ್ಳಿ, ಸ್ಟೊಮಕ್ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಯಾವುದಕ್ಕೂ, ಅದಕ್ಕೆ ಮಾಡಿಸೋಣ ಅಂತ ಇಲ್ಲಿ ಏನಾದರೂ ಬಿ ಪಿ ಶುಗರ್ ಥೈರಾಯ್ಡ್ ಆ ಥರ ಇಲ್ಲ, ಬಿ ಪಿ ಶುಗರ್ ಥೈರಾಯ್ಡ್ ಏನೂ ಇಲ್ಲ. ನಮ್ಮಲ್ಲಿ ರೂಮ್ ನಂಬರ್ 32 ಅಲ್ಲಿ ಸ್ಟಮಕ್ ಸ್ಕ್ಯಾನ್ ಮಾಡ್ತಾರೆ. ಟ್ಯಾಬ್ಲೆಟ್ ಒಂದು ಬರುತ್ತೆ, ತುಂಬ ಹೊಟ್ಟೆ ನೋವು ಇದ್ದಾಗ ಸ್ಕ್ಯಾನಿಂಗ್ ರೂಮ್ ನಂಬರ್ 32 ಹೋಗ್ಬಿಟ್ಟು ಟ್ಯಾಬ್ಲೆಟ್ ಇಲ್ಲ ಕೆಳಗಡೆ ರೂಮ್ ನಂಬರ್ 5 ಅಲ್ಲಿ. ರೂಮ್ ನಂಬರ್ 32ಲಿ ಸ್ಕ್ಯಾನಿಂಗ್ ಮಾಡ್ತಾರೆ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಬರೆದು ಕೊಟ್ಟಿದ್ದಾರೆ. ಇವಾಗ ರೂಮ್ ನಂಬರ್ 32ಗೆ ನಾನು ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಹೋಗ್ತೀನಿ ನಾನು ಅಂತ ಗೊತ್ತಾಗಬಾರ್ದು. ಸ್ಕ್ಯಾನ್ ಮಾಡ್ತಾರೆ ಇಲ್ವಾ ಫ್ರೀಯಾಗಿ ನೋಡೋಣ. ಇದು ಸ್ಟೊಮಕ್ ಸ್ಕ್ಯಾನಿಂಗ್ ಬರೆದಿದ್ರು, ಅಲ್ಟ್ರಾಸೌಂಡ್ದು ಮಾಡಿಸ್ಬೇಕಿತ್ತು. ಇವತ್ತಿನ ಡೇಟಲ್ಲಿ ಇವತ್ತು ಮಾಡಲ್ಲ. ಯಾವಾಗ ಮಾಡ್ತೀರಾ ಮೇಡಮ್? ಅದು ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಇತ್ತು, ಅರ್ಜೆಂಟ್ ಮಾಡಿ ಮಾಡಿಸ್ಬೇಕಿತ್ತು. ಅದಕ್ಕೆ 20ನೇ ತಾರೀಕಾ? ಇನ್ನೂ 6 ದಿನ ಆಗುತ್ತಲ್ಲ ಮೇಡಮ್. ಮುಂದಿನ ತಿಂಗಳು 9 ಇರೋದು. ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟು ಇಲ್ಲಿ ಸ್ಕ್ಯಾನಿಂಗ್ ಇಲ್ಲಿ ಫ್ರೀಯಾಗಿ ಮಾಡೋದಾ ಏನು ಮೇಡಮ್? ಇಲ್ಲಿ ಜನರಲ್ ಇದೆ, ಆಗಲ್ಲ. BPL ಇದ್ರೆ ಫ್ರೀ ಆಗಿ. ಅಲ್ಲಿ ಎಮರ್ಜೆನ್ಸಿ ಇದ್ರೆ ಅಲ್ಲಿ ಹಿಂಡ್ಲಾಗುತ್ತೆ, ಅಲ್ಲಿ ಮಾಡಿಸ್ಕೊಳ್ಳಿ. ಎಲ್ಲಿರೋದು ಅದು? ಅಬ್ಲು ಬಿಲ್ಡಿಂಗ್ ಅಲ್ಲಿ. ಇಲ್ಲಿ ಮೇಲ್ಗಡೆ ಹೋದ್ರೆ ಸ್ಟ್ರೈಟ್ ರೋಡು. ಇಲ್ಲಿ ದೂರನಾ ಇಲ್ಲ ಹತ್ರನಾ? ಕ್ಯಾಂಪಸ್ ಅಲ್ಲೇ ಇದೆ. ಹಾಂ. ಇದು ನಾವು ಮಾಡಿಸ್ಬೇಕು ಅಂದರೆ 20-9 ಬರಬೇಕಾ? ಅಷ್ಟೇ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದರೆ ನಾವು ನೆಕ್ಸ್ಟ್ ಮಂತ್ 9 ಕೊಡ್ತೀವಿ ಅಷ್ಟೇ. 20 ಕೊಟ್ಟಿರೋದು. ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅರ್ಜೆಂಟು, ಹೊಟ್ಟೆ ನೋವು ಜಾಸ್ತಿ ಐತೆ ಅಂತ ಹೇಳಿದ್ರು ಕೂಡ 20ನೇ ತಾರೀಕು ಅಂದರೆ ಇದೇ ಅರ್ಲಿಯಸ್ಟ್ ಡೇಟ್ ಅಂತೆ. ನನಗೆ ಹೊಟ್ಟೆ ನೋವು ಜಾಸ್ತಿ ಅಂದಿದ್ದಕ್ಕೆ, ಜಾಸ್ತಿ ನೋವಿದೆ ಅಂದಿದ್ದಕ್ಕೆ 20ನೇ ತಾರೀಕು ಕೊಟ್ರಂತೆ. ಇವತ್ತು ಡೇಟ್ ಎಷ್ಟು ಗೊತ್ತಾ? ಆಗಸ್ಟ್ 14. ನಾನು 20ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕಂತೆ. ನಾನು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಸ್ಕ್ಯಾನ್ ಮಾಡಿಸಿದ್ನಲ್ಲ, ನನಗೆ ಹೋಗಿದ್ದು ಅರ್ಧ ಗಂಟೆಗೆ ನನಗೆ ಸ್ಕ್ಯಾನ್ ಮಾಡಿ ಕೊಟ್ಟರು ಏನಾಗೈತೆ ಪ್ರಾಬ್ಲಮ್ಮು ಅಂತ. ನನ್ನ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಕಂಡುಹಿಡಿದ್ರು. ಇವರು 20ನೇ ತಾರೀಕು ಬನ್ನಿ ಅಂತ ಹೇಳ್ತಾರೆ. 1 ಮಂತ್ ಬ್ಯಾಕ್ ವಿಡಿಯೋ ಮಾಡಿದಾಗ ತೋರಿಸಿದೆ ಗೊತ್ತಾ? ಇದೇ ಗೌರ್ಮೆಂಟ್ ಹಾಸ್ಪಿಟ್ಲು, ಇದೇ ಕ್ಯಾಂಪಸ್ ಒಳಗಡೆ. ಇದು ಹಿಂದ್ ಲ್ಯಾಬ್ಸ್ ಅಂತ. ಎಮರ್ಜೆನ್ಸಿ ಇದ್ರೆ ಇಲ್ಲಿ ಮಾಡಿಸ್ಕೊಳ್ಳಿ ಕಾಸು ಕೊಟ್ಟು ಅಂತ ಕಳಿಸಿದ್ದಾರೆ. ಇದೊಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು. US ಪೇಷಂಟ್ ಯಾರು? ನಾನೇ. ಎಷ್ಟಾಗುತ್ತೆ ಸರ್ ಇದಕ್ಕೆ? 550 ಆಗುತ್ತೆ. 550? ಇವಾಗಿಲ್ವಾ ಸರ್? ಇವಾಗಿಲ್ಲ. ಇವಾಗಿಲ್ಲ. ಬಟ್ ನಾಳೆ ಬೆಳಗ್ಗೆ ಅಪಾಯಿಂಟ್ಮೆಂಟ್, ಸರಿ ಸ್ಕ್ಯಾನ್ ಮಾಡಿಸ್ಕೊತೀನಿ ಅಂದರೆ ಇವತ್ತೇ ಅಪಾಯಿಂಟ್ಮೆಂಟ್ ತಗೋಬೇಕು ಬೆಳಗ್ಗೆಗೆ. ಗೈಸ್, ಇವಾಗ ನಾನು ಟೋಪಿ ತೆಗೆದು ಮಾಸ್ಕ್ನ ತೆಗೆದು ಕ್ವಶನ್ ಮಾಡೋ ಟೈಮ್ ಬಂತು. ಬನ್ನಿ ಈಗ ವಾಪಸ್ಸು ಗೌರ್ಮೆಂಟ್ ಹಾಸ್ಪಿಟ್ಲ್ ಸ್ಕ್ಯಾನಿಂಗ್ ಹತ್ರಕ್ಕೆ ಹೋಗೋಣ. ಯಾಕೆ ಮಾಡಲ್ಲ ಅವ್ರು ಸ್ಕ್ಯಾನಿಂಗು ಅರ್ಜೆಂಟ್ಗೆ ಕೇಳೋಣ. ಮೇಡಮ್ ಅಲ್ಲಿ ಕೇಳಿದ್ವಿ, ಅವ್ರು ಅದೇ ನಾಳೆ ಬನ್ನಿ ಅಂತಿದ್ದಾರೆ. ಮೇಡಮ್ ಅರ್ಜೆಂಟ್ ಇತ್ತಲ್ಲ ನಮಗೆ ಸ್ವಲ್ಪ. ಅವರು ಸಮೇತ ಡೇಟ್ ಕೊಡ್ತಾರೆ. ಮೇಡಮ್ ಇಲ್ಲಿ ಯಾಕೆ ಮಾಡಲ್ಲ ಸ್ಕ್ಯಾನಿಂಗು? 3 o'clock ಒಂದು ಇಲ್ಲ ಅಷ್ಟೇ. ಹಾಂ, 3 o'clock ಆಗಿಲ್ವಲ್ಲ ಇನ್ನು. ಮೇಡಮ್ ಈಗ ನನಗೆ ಹೊಟ್ಟೆ ತುಂಬ ನೋವಿದೆ. ಇವಾಗ ಲೇಟ್ ಆಗಿಬಿಟ್ರೆ ನಮಗೇನೋ ಹೆಲ್ತ್ ಪ್ರಾಬ್ಲಮ್ ಅಂದರೆ ಯಾರು ಇಲ್ಲ ಇಲ್ಲ ನನಗೆ ನಾವು ಎಲ್ಲೇ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲೂ ವಿಡಿಯೋ ಮಾಡ್ಬೋದು. ನೀವು ಕಾಲ್ ವಿಡಿಯೋ ಮಾಡಿ ನೀವೇನು ಕೆಲಸ ಮಾಡೋದಿಲ್ಲ, ಮತ್ತೆ ನೀವು ಮಾತಾಡಬೇಡಿ. ನೀವಲ್ವಾ, ನೀವು ತಲೆ ಕೆಡಿಸ್ಕೊಬೇಡಿ. ಗೌರ್ಮೆಂಟ್ ಕೆಲಸ ಮಾಡೋದಾ ಪ್ರೈವೇಟಾ? ಮತ್ತೆ ನೀವು ಮಾತಾಡಬೇಡಿ. ಮೇಡಮ್ ನಿಮ್ಮ ಡಿಪಾರ್ಟ್ಮೆಂಟ್ ಇವಾಗ ಕರೆಸಿ. ನೀವಿಬ್ರಲ್ವಾ ನನಗೆ ಹೇಳಿ ಕಳಿಸಿದ್ದು? 20ನೇ ತಾರೀಕು ಡೇಟ್ ಕೊಟ್ಟು ಕಳಿಸಿರೋದು ನೀವಿಬ್ರಲ್ವಾ? ಇವಾಗ ನನಗೆ ಅರ್ಜೆಂಟ್ ಐತೆ. ನಾನು ಗೌರ್ಮೆಂಟ್ ಹಾಸ್ಪಿಟಲ್ ರಿಯಾಲಿಟಿ ಚೆಕ್ ಮಾಡಕ್ಕೆ ಹೇಳಿ. ನೀವು ಡಿಪಾರ್ಟ್ಮೆಂಟ್ ಹೆಡ್ನ ಕಳಿಸಿ ಮೇಡಮ್. ಡಾಕ್ಟರ್ ಯಾಕಿಲ್ಲ ಇಲ್ಲಿ? ಮೇಡಮ್ 1 ನಿಮಿಷ, ನೀವು ಪ್ರೈವೇಟ್ ಅಂದ್ರಲ್ಲ, ನೀವು ಪ್ರೈವೇಟ್ ಅಂದ್ರಲ್ಲ, ಬಿಡಿ, ನೀವು ಮಾತಾಡ್ಬಿಡಿ. ನೀವು ಕೆಲಸ ಮಾಡಲ್ಲ ಅಂದ್ಮೇಲೆ ಯಾಕೆ ಮಾತಾಡ್ತೀರಾ? ಸಾರ್ವಜನಿಕರ ಗಮನಕ್ಕೆ ಪ್ರತಿ ಬುಧವಾರ ಮತ್ತು ಶುಕ್ರವಾರ ಸ್ಕ್ಯಾನಿಂಗ್ ನೈಟ್ 1 ಮಾತ್ರ ಇರುತ್ತೆ. ನಿಮ್ಗೆ ತುಂಬಾ ಎಮರ್ಜೆನ್ಸಿ ಇದ್ರೆ ಡಾಕ್ಟರ್ ಬರ್ತಾರೆ, ಅವ್ರನ್ನ ಕನ್ಸಲ್ಟ್ ಮಾಡಿ ಮಾಡಿಸ್ಕೊಡೋದು. ನಾವು 1 ತಿಂಗಳ ಹಿಂದೆ ಬಂದಿದ್ದೆ. 1 ತಿಂಗಳ ಹಿಂದೆ ಇದೇ ಹಾಸ್ಪಿಟಲ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ ನಾನು. ಅವಾಗಲೂ ಕೂಡ ಜನಗಳು ಅದೇ ಸ್ಕ್ಯಾನಿಂಗ್ ಹತ್ರ ನೀವು ಸ್ಕ್ಯಾನ್ ಮಾಡಲ್ಲ ಅಂತ ಹೇಳಿ ಕಳಿಸಿದೀರಾ. ಸ್ಕ್ಯಾನಿಂಗ್ ಎಲ್ಲ ಕೇಳಿದ್ವಿ, ಮಿಷಿನ್ ಕೆಟ್ಟೋಗಿದೆ, ಆಗಲ್ಲ, ಹೊರಗಡೆ ಮಾಡಿಸ್ಕೊ ಬನ್ನಿ ಅಂತ. ಅಟ್ಲೀಸ್ಟ್ ಇವರು ಇವತ್ತು ಆಯ್ತು, ಏನು ಶನಿವಾರದಿಂದ ಶುಕ್ರವಾರನಾ? ಮತ್ತೆ ಶನಿವಾರ ನೀವು ಡೇಟ್ ಕೊಡ್ಬೋದಿತ್ತಲ್ಲ. 20ನೇ ತಾರೀಕು ಹೆಂಗ್ ಕೊಟ್ರಿ ನೀವು ಮೇಡಮ್? ನೀವು ಡಿಪಾರ್ಟ್ಮೆಂಟ್ ಹೆಡ್ ಮೇಡಮ್ ಸರ್. ಅವರಲ್ಲ ಅನ್ಸುತ್ತೆ ಬಿಡು. ಮೇಡಮ್ ನಿಮ್ಮ ಹೈಯರ್ ಆಫೀಸರ್ ಯಾರು? ಕರ್ಸಿ, ಅವ್ರನ್ನ ಫೋನ್ ಮಾಡಿ ಕರ್ಸಿ. ನೀವು 20ನೇ ತಾರೀಕು ಹೆಂಗ್ ಡೇಟ್ ಕೊಟ್ರಿ ನಾವು? ನಾವು ಬಂದಾಗ ಒಬ್ರು ಜನನೇ ಇರ್ಲಿಲ್ವಲ್ಲ. 3 o'clock ಹೋಗಿ ಯಾರು
ಅಲ್ಲ ನೀವು 20ನೇ ತಾರೀಕು ಹೆಂಗ್ ಡೇಟ್ ಕೊಡ್ತೀರಾ ನನಗೆ? 20 ನಾಳೆ ಕೊಡ್ಬೇಕಿತ್ತು ನೀವು. ಇಷ್ಟು ಒಬ್ರು ಜನನೇ ಇಲ್ಲ ಇಲ್ಲಿ ಸ್ಕ್ಯಾನಿಂಗ್ ಹತ್ರ. ನೀವು 20ನೇ ತಾರೀಕು ಅಷ್ಟು ನನಗೆ ಹೊಟ್ಟೆ ನೋವು ಬಂದು ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ? ಅವ್ರು ಕರ್ಕೊಬನ್ನಿ, ನನ್ನ ಅವ್ರ ಹತ್ರ ಕರ್ಕೋಗಿ. ಅವರೇ ಗೊತ್ತಾಗಿರೋ ಫೋನ್ ಮಾಡಿದ್ದಾರೆ ಇರೋ ಅವರೇ ಫೋನಾಗ ಮಾತಾಡ್ತಾರೆ ನೋಡಲ್ಲಿ. ನಾನು 1 ತಿಂಗಳು ಹಿಂದೆನೂ ಬಂದಿದ್ದೀನಿ. ನಿಮ್ಮ ತಪ್ಪು ಅಂತ ಹೇಳ್ತಿಲ್ಲ ಮೇಡಮ್. ನಾನು ನಿಮ್ಮನ್ನ ಬ್ಲೇಮ್ ಮಾಡಲ್ಲ. ನೀವೇನು ಕೆಲಸ ಮಾಡಿ ಇದು ಸ್ಟೂಡೆಂಟಾ ನೀವು? ನಿಮ್ಮ ತಪ್ಪಲ್ಲ. ನಿಮ್ಮ ಬಗ್ಗೆ ನಾನು ಏನು ಹೇಳಲ್ಲ. ನೀವು ಪಾಪ ಅವ್ರು ಹೇಳಿರೋ ಕೆಲಸ ಮಾಡ್ತೀರಾ, ನಿಮ್ಮ ತಪ್ಪು ಅಂತ ನಾನು ಹೇಳಲ್ಲ. ಡಿಪಾರ್ಟ್ಮೆಂಟ್ ಹೆಡ್ ಯಾರಿದ್ದಾರೆ ಅವ್ರನ್ನ ಕರೆಸಿ ಅವ್ರ ಹತ್ರ ಮಾತಾಡ್ತೀನಿ ನಾನು ಅಷ್ಟೇ. ನಿಮ್ಮ ತಪ್ಪು ಅಂತ ನಾನು ಹೇಳ್ತಿಲ್ಲ ಗೈಸ್. ಇವ್ರಿಗೆ ಅವ್ರು ಹೇಳಿರ್ತಾರೆ, ಅವ್ರು ಹೇಳಿರೋ ಕೆಲಸನ ಮಾಡ್ತಿದ್ದಾರೆ ಅಷ್ಟೇ. ಇವ್ರ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಒಬ್ರನ್ನ ಬ್ಲೇಮ್ ಮಾಡಕ್ಕೆ ಬಂದಿಲ್ಲ ನಾನು ಇಲ್ಲಿ, ಕ್ವಶನ್ ಮಾಡಕ್ಕೆ ಬಂದಿದ್ದೀನಿ. ನಂಗೆ ಆನ್ಸರ್ ಬೇಕು ಇವತ್ತು ಗೈಸ್. ಇವಾಗ ಇವ್ರ ವಾದ ಏನಂತ ಅಂದರೆ, ಬುಧವಾರದಿಂದ ಶುಕ್ರವಾರದವರೆಗೂ 1 ಗಂಟೆ ಗಂಟ ಮಾತ್ರ ಸ್ಕ್ಯಾನ್ ಮಾಡ್ತಾರೆ ಅಂತ ಹೇಳಿದ್ಮೇಲೆ ನನಗೆ ಶನಿವಾರ 9 ಗಂಟೆಗೆ ಇವ್ರು ಅಪಾಯಿಂಟ್ಮೆಂಟ್ ಕೊಡಬೇಕಿತ್ತು. ಇವರು ಕೊಟ್ಟಿರುವಂಥ ಅಪಾಯಿಂಟ್ಮೆಂಟು 20ನೇ ತಾರೀಕು, ಅಂದರೆ ಎಷ್ಟು ದಿನ ಇದು? ಅಷ್ಟರಲ್ಲಿ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಆದರೆ ಯಾರು ಹೊಣೆ? ಜನ ಕ್ಯೂ ಇದ್ರೆ, ಜನಗಳು ಇದ್ದಿದ್ರೆ. ನಾವು ಬಂದಿರೋದು, ಇವ್ರು ಹೇಳ್ತಾರಲ್ವ 1 ಗಂಟೆ ಅಷ್ಟಲ್ಲಿ ಬರಬೇಕಿತ್ತು ಅಂತ. ನಾವು ಹಾಸ್ಪಿಟಲ್ ಬಂದಿದ್ದು ಎಷ್ಟು ಗಂಟೆಗೆ? 12 ಗಂಟೆ ಸಮಥಿಂಗಲ್ಲಿ ಬಂದಿರೋದು. ಡಾಕ್ಟರ್ ಹತ್ರ OPD ನಿಂತ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಹೋದ್ರೆ ಲಂಚ್ ಬ್ರೇಕ್ ಅಂದ್ಬಿಟ್ಟು ಹೋದ್ರು. ಅಲ್ಲಿ 3/4 ಗಂಟೆ ವೆಯ್ಟ್ ಮಾಡಿದ್ದೀನಿ. ರೂಮ್ ನಂಬರ್ 16 ಇಂದ ರೂಮ್ ನಂಬರ್ 13 ಕಳಿಸಿದ್ರು. ಆ ಲೈನಲ್ಲಿ 3/4 ಗಂಟೆ ವೆಯ್ಟ್ ಮಾಡಿದ್ದೀನಿ. ಅಲ್ಲೇ ವೆಯ್ಟ್ ಮಾಡ್ಬಿಟ್ಟು ಇಲ್ಲಿ ಬಂದಾದ್ಮೇಲೆ 20ನೇ ತಾರೀಕು ಡೇಟ್ ಕೊಟ್ರೆ, ಅಂದ್ರೆ ಒಂದು ಹೊಟ್ಟೆ ನೋವು ಪ್ರಾಬ್ಲಮ್ನ ನಾನು ತೋರ್ಸಕ್ಕೆ 1 ತಿಂಗಳು ಇಟ್ಬಿಡ್ಬೇಕು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ನಾನು ಯಾರು ನಿಮ್ಗೆ ಇಲ್ಲಿ ಹೆಸರು ಹೇಳಿ, ನಾನು ಅವ್ರ ಹತ್ರ ಹೋಯ್ತೀನಿ, ಅವ್ರ ಚೇಂಬರ್ಗೆ ಹೋಯ್ತೀನಿ ಹೇಳಿ. ಇವಾಗ ಆಲ್ರೆಡಿ 3 ಗಂಟೆ ಆಗೈತೆ, 4 ಗಂಟೆ ಆಯ್ತು, ಕ್ಲೋಸ್ ಅಂತಾರೆ. ಆಮೇಲೆ ಬಂದ್ಬಿಟ್ಟು ಅಂದ್ಬಿಟ್ಟು ಆಗ 9 ಗಂಟೆಯಿಂದ 1 ಗಂಟೆವರೆಗೂ ಎಷ್ಟು ಜನಕ್ಕೆ ಸ್ಕ್ಯಾನ್ ಮಾಡಿದ್ರಿ ಬೆಳಗ್ಗೆಯಿಂದ? 60 ಮೆಂಬರ್ಸು. ರಿಪೋರ್ಟ್ ತೋರಿಸ್ಬೋದಾ ಅದನ್ನ? 60 ಮೆಂಬರ್ಸ್ ಮಾಡಿದ್ದೀರಾ? 16 ಸರ್, ಇಲ್ಲೇ ಕೆಲಸ ಮಾಡೋದಾ ನೀವು? ಓಕೆ. ಇದು ಈ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಹೈಯರ್ ಅಫಿಷಿಯಲ್ RM ಮತ್ತೆ ಅವ್ರನ್ನ ಕರ್ಸಿ. ಇಲ್ಲ, ಅವ್ರು ಬರಲ್ಲ, ಅವ್ರ ಚೇಂಬರ್ ನನ್ ಕರ್ಕೋಗಿ ಅಲ್ಲಿಗೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಈಗ RM ಮತ್ತೆ ಇನ್ನೊಬ್ರ ಹತ್ರ ಕರ್ಕೋಗ್ತೀನಿ ಅಂತಂದಿದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡೋಣ. ನಮ್ಮನ್ನ ಇವಾಗ ಹೈಯರ್ ಆಫೀಸರ್ ಹತ್ರ ಕರ್ಕೊ ಹೋಗ್ತಾವ್ರೆ. ಡೈರೆಕ್ಟಾಗಿ ಹೋಗ್ಬಿಟ್ಟು ಅವ್ರ ಹತ್ರನೇ ಮಾತಾಡೋಣ. 1 ತಿಂಗಳಿಂದ ಯಾಕೆ ಸ್ಕ್ಯಾನಿಂಗ್ ವರ್ಕ್ ಆಗ್ತಿಲ್ಲ, 20ನೇ ತಾರೀಕು ಯಾಕೆ ಕೊಡ್ತಾರೆ ಡೇಟು, ಎಲ್ಲಾನು ಕೇಳ್ತೀನಿ. ನಾನು ಕ್ವಶನ್ ಮಾಡ್ತೀನಿ ಗೈಸ್, ನನಗೆ ಆನ್ಸರ್ ಬೇಕು. ಅಂದರೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಅಂತ ಅಷ್ಟೇ, ಇನ್ನೇನಿಲ್ಲ, ಬೇರೆ ಇನ್ನೇನಿಲ್ಲ. ಸರ್ ಇಲ್ವಾ? ಎಷ್ಟೊತ್ತು ಬರ್ತಾರೆ ಮೇಡಮ್? ಅಲ್ಲಿ ಸರ್ ಹತ್ರ ಮಾತಾಡ್ತೀನಿ. ನೀವು ಮಾತಾಡ್ತೀರಾ? 15 ನಿಮಿಷನಾ ಮೇಡಮ್? ಬೆಳಗ್ಗೆಯಿಂದ ನಾವು ವೆಯ್ಟ್ ಮಾಡೇ ನಮ್ಮ ದಿನ ಎಲ್ಲ ಆಗೋಯ್ತು. ಊಟನೂ ಮಾಡಿಲ್ಲ ನಾವು ಗೈಸ್. ನಾವಲ್ಲಿ 15 ನಿಮಿಷ ವೆಯ್ಟ್ ಮಾಡಿದ್ವಿ, ಯಾರೂ ಬಂದಿಲ್ಲ. ನಮ್ಗೆ ಎಲ್ಲಿ ಪ್ರಾಬ್ಲಮ್ ಆಯ್ತು ಅಲ್ಲೇ ಹೋಗೋಣ. ಆಗ ನಾವು 15 ನಿಮಿಷ ಕಾಯ್ದೋ, ಅಲ್ಲಿ ಬಂದಿಲ್ಲ ಅವರು. ಇಲ್ಲಿಗೆ ಕರೆಸಿ. ನಾವು ಮಧ್ಯಾಹ್ನದಿಂದ ಊಟನೇ ಮಾಡಿಲ್ಲ, ಇದಕ್ಕೆ ಓಡಾಡ್ತಾ ಇದೀವಿ. ಫೋನ್ ಮಾಡ್ಬಿಟ್ಟು ಕರ್ಸಿ ಅಕ್ಕ, ಇಲ್ಲಿ ಪ್ರಾಬ್ಲಮ್ ಆಗೈತೆ ಪೇಷಂಟ್ಗೆ, ಬನ್ನಿ ಅಂತ ಹೇಳಿ ಕರೀರಿ. ಸ್ಕ್ಯಾನಿಂಗ್ ಏನಾದ್ರು ಇದ್ರೆ ನಾವು ಕೆಲಸ ಇದೆ ಬಂದ್ ಮಾಡ್ತೀವಿ ಅಷ್ಟೇ. ಸ್ಕ್ಯಾನಿಂಗ್ ಎಷ್ಟು ಬೆಳಗ್ಗೆಯಿಂದ ಎಷ್ಟು ಸ್ಕ್ಯಾನ್ ಮಾಡಿದ್ದೀರಾ ಮೇಡಮ್? ಎಷ್ಟು ಮಾಡಿದ್ದೀರಾ? ಇದು ಅಪಾಯಿಂಟ್ಮೆಂಟ್ ಕೊಟ್ಟಿರೋದಾ ಇದು? ಇವತ್ತು ಎಷ್ಟು ಜನಕ್ಕೆ ಮಾಡಿದ್ದೀರಾ ಮೇಡಮ್? 20 ಜನಕ್ಕೆ ಮಾಡಿದ್ದೀರಾ? ಇದು 20 ಜನಕ್ಕೆ ಮಾಡಿದಾರಲ್ಲ. ಇವತ್ತು ಬರ್ಕೊಟ್ಟಿರೋದಾ ಇಲ್ಲ ಡೇಟ್ ಕೊಟ್ಟಿರೋ ಮುಂಚೆ? ಒಂದ್ ದಿನಕ್ಕೆ 20 ಜನಕ್ಕೆ ಅಷ್ಟೇನ ಮಾಡೋಕ್ಕಾಗೋದು? ಇದು KC ಜನರಲ್ ಹಾಸ್ಪಿಟ್ಲಲ್ಲಿ ಒಂದಿನಕ್ಕೆ 20 ಜನಕ್ಕೆ ಅಷ್ಟೇ ಸ್ಕ್ಯಾನಿಂಗ್ ಮಾಡೋಕ್ಕಾಗದಾ? ಇವತ್ತು ಶುಕ್ರವಾರ ಅವ್ರ ಮೀಟಿಂಗ್ ಇದೆ, ಅವ್ರು ಬಂದ್ಮೇಲೆ ಮಾಡ್ತಾರೆ. ಅವ್ರು ಬರೋದೇ 3 ಗಂಟೆ. ಯಾರಿಗೆ ಮೀಟಿಂಗ್ ಇರೋದು? ಸ್ಕ್ಯಾನಿಂಗ್ ಮಾಡೋಕೆ. ಮತ್ ನೀವು ನನಗೆ 20ನೇ ತಾರೀಕು ಯಾಕೆ ಬರ್ಕೊಟ್ರಿ? ಅಲ್ಲಿ ಇರೋದು ಮುಂದಿನ ತಿಂಗಳು ಇರೋದು. ನಾವ್ ಹೇಳಿರೋದು ನೀವು ಅರ್ಜೆಂಟ್ ಅಂದಿರೋದಕ್ಕೆ 20ನೇ ತಾರೀಕು ಕೊಟ್ಟಿದೀವಿ. 15 ಜನಕ್ಕೆ ಕೊಡ್ತೀವಿ. ಮತ್ತೆ ಇದು ಫುಲ್ ಆದ್ಮೇಲೆ ಮುಂದಿನ ಡೇಟ್ಗೆ ಹೋಗುತ್ತೆ. ಇದು ನೆಕ್ಸ್ಟ್ ಮಂತ್ ಬರ್ಕೊಟ್ಟಿರೋದಾ ನೀವು? ಅಲ್ಲ, ಈ ಮಂತ್ 20ನೇ ತಾರೀಕು. ಇದು ಇವರೆಲ್ಲ ನೆಕ್ಸ್ಟ್ ಮಂತ್ ಕೊಟ್ಟಿರೋದು. ಇಷ್ಟು ಜನ ಪೇಷಂಟ್ ಸ್ಕ್ಯಾನ್ ಮಾಡಕ್ಕೆ ಇನ್ನೂ ವೇಟಿಂಗ್ ಅಲ್ಲಿ ಇದ್ದಾರೆ ಗೈಸ್. ಇದು ನಾನು ಅವತ್ತೇ ಹೇಳದ್ನಲ್ಲ, ಇದು ಸ್ಟಾಫ್ಗಳು ತಪ್ಪಲ್ಲ, ಹಾಸ್ಪಿಟಲ್ ಕೆಲಸ ಮಾಡೋ ಸಿಬ್ಬಂದಿಗಳು ತಪ್ಪಲ್ಲ, ಸಿಸ್ಟಮ್ ತಪ್ಪಿದು. ಇಷ್ಟು ಜನ ಸ್ಕ್ಯಾನಿಂಗ್ಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಎಷ್ಟು ಜನಕ್ಕೆ ಹೆಲ್ತ್ ಪ್ರಾಬ್ಲಮ್ ಐತೆ. ಒಂದೇ ಒಂದು ಸ್ಕ್ಯಾನಿಂಗ್ ಮಿಷಿನ್ ಇಟ್ಕೊಂಡು ನೆಕ್ಸ್ಟ್ ತಿಂಗಳು 9ನೇ ತಾರೀಕುವರೆಗೂ ದಿನಕ್ಕೆ 14 ಜನಕ್ಕೆ ಇವರು ಅಪಾಯಿಂಟ್ಮೆಂಟ್ ಕೊಟ್ಟು ಕಳ್ಸಿದ್ರೆ, ಒಬ್ರಿಗೆ ಯಾರಿಗಾರು ಹೆಲ್ತ್ ಪ್ರಾಬ್ಲಮ್ ಆದ್ರೆ ಯಾರು ಬಂದು ನೋಡ್ತಾರೆ? ಏಂತಕ್ಕೋಸ್ಕರ ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತೀವಿ? ಸರ್ ನನಗೆ
ವಿಡಿಯೋ ಮಾಡೋ ಎಲ್ಲಾ ರೈಟ್ಸು ಇದೆ ಸರ್. ರೈಟ್ಸ್ ಅಲ್ಲ ಸರ್, ಇಲ್ಲ ಇಲ್ಲ, ನನಗೆ ಪ್ರಾಬ್ಲಮ್ ಆಗಿರೋದು ನಾನು ವಿಡಿಯೋ ಮಾಡ್ಕೊಂಡು ಹೇಳೋದು. ನಾವು ಅದಕ್ಕೆ ಆನ್ಸರ್ ಮಾಡಕ್ ನಮ್ ಸೂಪರ್ ಅವ್ರನ್ನೂ ಕರೆಸಿ. ಓಕೆ ಸರ್, ಆಯ್ತು ಏನಪ್ಪ ಏನ್ ಹೇಳಿ ಸರ್. ನಾನೊಬ್ಬ ಯೂಟ್ಯೂಬರು. ಆಯ್ತಾಯ್ತು, ಯೂಟ್ಯೂಬ್ ಬನ್ನಿ. ಹಾ, ಮುಟ್ಬೇಡಿ ಸರ್. ವಿಡಿಯೋ ರೆಕಾರ್ಡಿಂಗ್ ಮಾಡಿ ಸರ್. ನೀವು ಏನ್ ಬೇಕು ವಿಡಿಯೋ ಮೇಡಮ್, ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಿ, ನೀನು ಮಾಡು. ವಿಡಿಯೋ ಎಲ್ಲ ನಮ್ಮ ಹಾಸ್ಪಿಟಲ್ ಮುಟ್ಬೇಡಿ ಸರ್. ಸರ್ ಮುಟ್ಬೇಡಿ ಸರ್. ಕೈ ಸರ್ ಮುಟ್ಟೋ ಅಧಿಕಾರ ನಿಮ್ಗೆ. ಎಲ್ಲಿ ಬೇಕಾದ್ರೂ ನಾನು ವಿಡಿಯೋ ಮಾಡ್ಬೋದು. ಮೇಡಮ್, ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಿ, ನೀನು ಮಾಡು. ಮಾಡ್ತಾ ಇದೀನಿ. ವಿಡಿಯೋ ಎಲ್ಲ ನಮ್ಮ ಹಾಸ್ಪಿಟಲ್ ಇಲ್ಲ ಇದು ಗೌರ್ಮೆಂಟ್ ಹಾಸ್ಪಿಟಲ್, ನಮ್ಮ ಮುಟ್ಟಂಗಿಲ್ಲ ಸರ್. ನೀವು ನಾನು ಹೇಳ್ತೀನಿ ಸರ್, ಇದೆ. ಹೌದಲ್ವಾ? ಮತ್ತೆ ನೀವ್ ಯಾಕೆ ಕೈ ಯಾಕೆ ಮುಡ್ತೀರಾ? ಫೋನ್ ಯಾಕೆ ಆಫ್ ಮಾಡಿ ಅಂತೀರಾ? ಏನಾದ್ರು ಮೆಡಿಕಲ್ ಸೂಪರಿಂಟ್ ಇರ್ತಾವ, ಮಾತಾಡಿ. ಬನ್ನಿ ಮಾತಾಡಿ. ಎಲ್ಗ್ ಬರುತ್ತೆ? ನಾವು ಆಲ್ರೆಡಿ 15 ನಿಮಿಷ ವೇಟ್ ಮಾಡಿ, ಬೆಳಗ್ಗೆ 12 ಗಂಟೆಗೆ ಬಂದಿದ್ ನಾನು. ಕ್ಲಾಸ್ ಇರುತ್ತೆ, ಅದು ಪ್ರೊಸೀಜರ್ ಇರುತ್ತೆ. ಸರಿ ಸರ್, ಆಯ್ತು. ಇವಾಗ ಯಾರ ಹತ್ರ ಕೇಳ್ಬೇಕು ಸರ್ ನಾನು? ಅಲ್ಲಿ ಹೋಗಿದ್ವಲ್ಲ ಅವಾಗ್ಲೇ ನಾವು. ಒಂದು ನಿಮಿಷ ಅವಾಗ್ಲೇ ಹೋಗಿದ್ವಲ್ಲ ನಾವು. ಫಸ್ಟ್ ನೀವು ನನಗೆ ಏನು ಪ್ರಾಬ್ಲಮ್ ಆಗಿದೆ ಕೇಳಿದ್ರೆ ನೀವು ಫಸ್ಟ್ ಆಫ್ ಆಲ್ ಮತ್ತೆ ಡೈರೆಕ್ಟ್ ಬಂದ್ಬಿಟ್ಟು ಫೋನ್ ಆಫ್ ಮಾಡಿ ಅಂದ್ಬಿಟ್ಟು ಕೈಯೆಲ್ಲ ಹಿಡ್ಕೊಂಡ್ಬಿಟ್ಟು ನೀವೆಲ್ಲ ಮಾಡಕ್ ಹೋಗ್ಬಾರ್ದು. ಯಾರು ಮಾಡಿದ್ರು ಏನ್ ಮಾಡಿದ್ರು? ಈಗ ನಿಮಗೆ ಕ್ವಶನ್ ಮಾಡ್ಬಾರ್ದು ಯಾರು? ಕ್ವಶನ್ ಮಾಡ್ತೀನಿ, ಆನ್ಸರ್ ಮಾಡಿ. ಸ್ಕ್ಯಾನ್ ಮಾಡಿಸೋ ಟೈಮ್ ನೀವು ಕರೆಕ್ಟಾಗಿ ಸ್ಕ್ಯಾನ್ ಮಾಡಿಸಿಲ್ಲ. 20ನೇ ತಾರೀಕು ಡೇಟ್ ಬರ್ದು ಕೊಟ್ಟಿದ್ದಾರೆ. ನೀವು 20ನೇ ತಾರೀಕು ಬರ್ದು ಕೊಟ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಅಲ್ಲಿವರೆಗೂ ನಾನು ಸೊತ್ತಾಗ್ಬಿಟ್ರೆ ಏನ್ ಮಾಡ್ಲಿ? ನಾನು ಬಂದು ಎದ್ಬಿಟ್ಟು ಸೊತ್ತ ಮೇಲೆ ಬಂದು ಕೇಳಕ್ಕಾಗುತ್ತಾ? ಕ್ವಶನ್ ಮಾಡಕ್ಕಾಗುತ್ತಾ? ಸರ್ ನನ್ನ ಹತ್ರ ದುಡ್ಡು ಐತೆ ಸರ್, ನಾನು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೋಬಹುದು, ಬಟ್ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ತಗೋತೀನಿ. ಹೌದಲ್ವಾ? ಯಾರು ಸರ್ ಇದು? ಪ್ರಕಾಶ್ ಸರ್ ಹತ್ರ ಕರ್ಕೊ ಹೋಗ್ತಿದ್ದೀರಾ? ಅಲ್ಲಿ ಆಲ್ರೆಡಿ 1/4 ಗಂಟೆ ಕಾಯ್ದ್ವಿ, ಇನ್ನೂ ಬರ್ಲಿಲ್ವಲ್ಲ. ಅಂದ್ರೆ ಸರ್ ನಿಮ್ ತಪ್ಪು ಅಂತ ನಾನು ಹೇಳ್ತಿಲ್ಲ ಸರ್. ನಾನು ನಿಮ್ ತಪ್ಪು ಅಂತ ಹೇಳ್ತಾನೆ ಇಲ್ಲ. ನನಗೆ ಆನ್ಸರ್ ಬೇಕಷ್ಟೇ. ನಾನು ಕ್ವಶನ್ ಮಾಡ್ತೀನಿ, ಆನ್ಸರ್ ಬೇಕಷ್ಟೇ. ಪ್ರಕಾಶ್ ಸರ್ ಹತ್ರ ಹೋಗ್ಬೇಕಾ ಸರ್? ಅಲ್ಲಿ 20 ನಿಮಿಷ ವೇಟ್ ಮಾಡಿದೆ ನಾನು. ಅಲ್ಲಿ ಅವ್ರ ಹತ್ರನೇ ಹೋಗ್ಬೇಕಾ? ಆಯ್ತು ಗೈಸ್, ನಾನು ತಿರ್ಗಾ ಇನ್ನೊಂದ್ಸಲ ಅಲ್ಲಿಗೆ ಹೋಯ್ತಿದ್ದೀನಿ. ನಾವು ಬಂದಿದ್ದು ಹಾಸ್ಪಿಟ್ಲಿಗೆ 12 ಗಂಟೆಗೆ. ಇವಾಗ ಆಲ್ರೆಡಿ 3:30. ಊಟನೂ ಮಾಡಿಲ್ಲ, ಏನೂ ಇಲ್ಲ. ನಾವು ಸ್ಕ್ಯಾನಿಂಗ್ ಮಾಡ್ಸಿ ಅಂತ ಕೇಳಿದ್ರೆ ಇಷ್ಟೆಲ್ಲ ಅಲಿಬೇಕು ನಾವು. ಒಂದು ಸ್ಕ್ಯಾನ್ ಬೆಂಗಳೂರಿನ KC ಜನರಲ್ ಹಾಸ್ಪಿಟ್ಲಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಇಷ್ಟೆಲ್ಲ ಕ್ವಶನ್ ಮಾಡಬೇಕು, ಇಷ್ಟೆಲ್ಲ ಕೇಳಬೇಕು ನಾವು. ಹೌದು ಸರ್, ರೆಕಾರ್ಡ್ ಆನ್ ಮಾಡಿದ್ದೀನಿ ಸರ್. ನನಗೆ ಬೆಳಗ್ಗೆ 12 ಗಂಟೆಗೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಂದು ಹೊಟ್ಟೆ ನೋವಿದೆ, ನನಗೆ ಹೊಟ್ಟೆಲಿ ಪ್ರಾಬ್ಲಮ್ ಇದೆ, ಸ್ಕ್ಯಾನಿಂಗ್ ಮಾಡಿ ಅಂತ ಕೇಳಿದ್ದೀನಿ. ಅದಕ್ಕೆ ಅವರು ನಾನು ಬಂದಿರೋದು 14ನೇ ತಾರೀಕು, 20ನೇ ತಾರೀಕು ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾರೆ. 20ನೇ ತಾರೀಕು ಅಷ್ಟರಲ್ಲಿ ನನಗೇನಾದರೂ ಪ್ರಾಬ್ಲಮ್ ಆದರೆ, ನನ್ನ ಹೆಲ್ತ್ ಪ್ರಾಬ್ಲಮ್ ಆಗಿ ನನಗೆ ನನ್ನ ಜೀವಕ್ಕೆ ಏನಾದ್ರು ಅಪಾಯ ಆದರೆ ಯಾರು ಹೊಣೆ? ಅದು ನಿಮ್ ತಪ್ಪು ಅಂತ ಹೇಳ್ತಿಲ್ಲ ಸರ್. ನಾನು ಕ್ವಶನ್ ಮಾಡ್ತೀನಿ, ನನಗೆ ಆನ್ಸರ್ ಬೇಕಷ್ಟೇ. ಈಗ ಒಬ್ಬರೇ ರೇಡಿಯಾಲಜಿಸ್ಟ್ ಇರೋದು, ಒಂದು ಮಿಷಿನ್ ಇದೆ, 30 ಮಾಡ್ಲಿಕ್ಕೆ ಆಗುತ್ತೆ, 30 ಮಾಡ್ತಾ ಇದ್ದಾರೆ. ಇಡೀ KC ಜನರಲ್ ಹಾಸ್ಪಿಟಲ್ ಒಂದೇ ರೇಡಿಯಾಲಜಿಸ್ಟ್ ಇರೋದ ಸರ್? ಸರ್ಕಾರದಿಂದ ನೀವೇನು ಕೇಳಿರೋ ರಿಕ್ವೆಸ್ಟ್ ಮಾಡಿ? ಇರ್ಲಿ ಸರ್. ಇನ್ನೊಂದು ಏನು ಗೊತ್ತಾ ಸರ್, ನಾನು ಆಲ್ರೆಡಿ ಪ್ರೈವೇಟ್ ಹಾಸ್ಪಿಟಲ್ ಸ್ಕ್ಯಾನ್ ಮಾಡಿಸಿದ್ದೀನಿ. ನನ್ನ ಗ್ಯಾಲ್ ಬ್ಲಾಡರಲ್ಲಿ ಸ್ಟೋನ್ ಇದೆ, ಪಿತ್ತಕೋಶದಲ್ಲಿ ನನಗೆ ಸ್ಟೋನ್ ಇದೆ. ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತಾರ, ಸ್ಕ್ಯಾನಿಂಗ್ ಕರೆಕ್ಟಾಗಿ ಮಾಡ್ತಾರ ಅಂತ ನೋಡೋಕ್ಕೋಸ್ಕರ, ರಿಯಾಲಿಟಿ ಚೆಕ್ ಮಾಡಬೇಕು ಅಂತಲೇ ನಾನು ಇಲ್ಲಿಗೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಸರ್. ನನಗೆ ಇವಾಗ ಪಿತ್ತಕೋಶದಲ್ಲಿ ಕಲ್ಲಿದೆ, ಇವಾಗ ಸರ್ಕಾರಿ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಮಾಡಿ ಅಂತ ಕೇಳಿದೆ ನಾನು. 14ನೇ ತಾರೀಕು ಬಂದಿರೋದಕ್ಕೆ 20ನೇ ತಾರೀಕು ಕೊಟ್ಟಿದ್ದಾರೆ. ಅಷ್ಟರಲ್ಲಿ ನನಗೆ ಹೆಲ್ತ್ ಪ್ರಾಬ್ಲಮ್ ಆದರೆ ಯಾರು ಹೊಣೆ ಅಂತ ನಾನು ಕೇಳ್ತೀನಿ ಸರ್ ಅಷ್ಟೇ. ನೀವು ಹೇಳಿದ್ರಿ ಹಾಸ್ಪಿಟ್ಲಲ್ಲಿ ಇರೋದೇ ಒಬ್ಬರು ರೇಡಿಯಾಲಜಿಸ್ಟು, ಅವರು ಡೈಲಿ 14 ಮಾಡ್ತಿದ್ದಾರೆ ಅಂತ ಹೇಳಿದ್ರೆ. 14 ಅಲ್ಲ, 40 ಮಾಡ್ತಾರೆ. 40 ಮಾಡ್ತಾರೆ. ಹೌದು. ಬಟ್ ಇವತ್ತು ನನಗೆ ಇವಾಗ 20ನೇ ತಾರೀಕು ಅಪಾಯಿಂಟ್ಮೆಂಟ್. ಇನ್ನೊಂದು ಏನು ಗೊತ್ತಾ, ಡಾಕ್ಟರ್ ಏನಾದ್ರು ಈ ಥರ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದ್ಮೇಲೆ, ಡಾಕ್ಟರ್ ಎಕ್ಸಾಮಿನೇಷನ್ ಯಾರು ಮಾಡಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದ್ಮೇಲೆ, ಇಫ್ ಥಿಂಕ್ ಇಟ್ ಈಸ್ ಎಮರ್ಜೆನ್ಸಿನೂ ತಗೊಂತಾರೆ, ಎಮರ್ಜೆನ್ಸಿ ಮಾಡ್ತಾರೆ. ಎಲೆಕ್ಟಿವ್ ಕೇಸಸ್ ಅಂತ ಇರ್ತಾರೆ ಕೆಲವೊಂದು, ಅದು ನಿಧಾನಕ್ಕೆ ಡೇಟ್ ಕೊಡ್ತಾರೆ. ಎಮರ್ಜೆನ್ಸಿ ಇರೋದು ಮಾಡ್ತಾರೆ ಸರ್. ಇವಾಗ ನಾನು ಪ್ರೈವೇಟ್ ಹಾಸ್ಪಿಟಲ್ ಹೋದೆ, ಎಮರ್ಜೆನ್ಸಿ ಅನ್ನೋದು ಮಾಡ್ತಾರೆ ಸರ್. ಪ್ರೈವೇಟ್ ಹಾಸ್ಪಿಟಲ್ ನನಗೆ ಹೋದ ಅರ್ಧ ಗಂಟೆಗೆ ನನಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಬಿಟ್ಟು ರಿಪೋರ್ಟ್ ಕೊಟ್ಟರು. ಆ ವ್ಯವಸ್ಥೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಯಾಕಿಲ್ಲ ಅಂತ ಕೊಡ್ತೀವಿ ನಾವು. ಮತ್ತೆ 20ನೇ ತಾರೀಕು ಬರ್ಕೊಟ್ಟಿದ್ದೀರಲ್ಲ ಸರ್? ನಿಮ್ಮ ಹೆಸರು? ನನ್ನ ಹೆಸರು ವಿಕಾಸ್ ಅಂತ ಸರ್. ವಿಕಾಸ್, ಇಲ್ಲಿ ಡಾಕ್ಟರ್ ಎಮರ್ಜೆನ್ಸಿ ಅಂತ ಅನಿಸಿದ್ರೆ ಅವರು ಎಮರ್ಜೆನ್ಸಿ ಅಂತ ಬರೀತಾರೆ. ಎಮರ್ಜೆನ್ಸಿ ಅಂತ ಬರ್ತಾರೆ. ನಮ್ಮಲ್ಲಿ ಸ್ಕ್ಯಾನಿಂಗ್ ಎಮರ್ಜೆನ್ಸಿ ಅಂತ ಅಂದ್ರೆ ಏನಾದ್ರು ತೊಂದರೆ ಆಗುತ್ತೆ, ಇಲ್ಲಿ ಕೇಳಿಸ್ಕೊಂಬಿಡಿ. ನೀವು ಹೇಳಿದ್ದು ಕೇಳಿಸ್ಕೊಂಡು ಇನ್ನೇನಿದೆ, ಪದೇ ಪದೇ ಅದನ್ನೇ ಕೇಳ್ತೀನಿ ಅಷ್ಟೇ. ನೀವು ಕನ್ಸರ್ನ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೀರಲ್ಲ, ಎಮರ್ಜೆನ್ಸಿ ಅಂತ ಅವ್ರಿಗೆ ಅನಿಸಿದ್ರೆ ಅಲ್ಲಿ ಬರೀತಾರೆ ಎಮರ್ಜೆನ್ಸಿ. ಇವಾಗ ನಿಮ್ಮ ಇದರಲ್ಲಿ ಎಮರ್ಜೆನ್ಸಿ ಅಂತ ಬರ್ದಿಲ್ಲ, ಹಾಗಾಗಿ ನಿಮ್ಗೆ ಡೇಟ್ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಅಂತ ಬಂದರೆ ಖಂಡಿತ ನಾವು ಎಮರ್ಜೆನ್ಸಿ ಮಾಡ್ತಾರೆ.
ಇಮಿಡಿಯೇಟ್ ರಿಪೋರ್ಟ್ ಕೊಡ್ತಾರೆ. ಅರ್ಧ ಗಂಟೆ ನೀವು ಬೇರೆ ಕಡೆ ಕೊಟ್ಟಿದ್ದೀರಿ ಅಂತ ನಮ್ಮಲ್ಲೂ ಸಹ ಅದೇ ಪದ್ಧತಿ ಇದೆ. ಸರ್ ನಾನು ಡಾಕ್ಟರ್ ಹತ್ರ ಹೇಳಿದೆ, ನಾನು ರಾತ್ರಿ ಹೊಟ್ಟೆ ನೋವು ಬಂದು ಹೊಟ್ಟೆ ಉರಿ ಬಂದು ಮಧ್ಯರಾತ್ರಿ 3 ಗಂಟೆಲಿ ಹೋಗ್ಬಿಟ್ಟು ಅಡ್ಮಿಟ್ ಆದೆ, ಗ್ಲೂಕೋಸ್ ಹಾಕಿದ್ರು, ಪ್ರೈವೇಟ್ ಹಾಸ್ಪಿಟಲಲ್ಲಿ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಯಾವುದಕ್ಕೂ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅಂತ ಡಾಕ್ಟರ್ಗೆ ಹೇಳಿದೆ. ಇದು ಎಮರ್ಜೆನ್ಸಿ ಅಲ್ವಾ ಸರ್? ನಾನಿಟ್ಟು 3 ಗಂಟೆ ರಾತ್ರಿ ನಾನು ಹೊಟ್ಟೆ ನೋವು ಬಂದು ಹೊಟ್ಟೆ ಉರಿ ಬಂದು ಹೋಗಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅವರು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಪ್ರಾಬ್ಲಮ್ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ಸ್ಕ್ಯಾನಿಂಗ್ ಮಾಡಿದ್ದಾರೆ ಸರ್. ನನ್ನ ಹತ್ರ ಪ್ರೈವೇಟ್ ಹಾಸ್ಪಿಟಲ್ ರಿಪೋರ್ಟ್ ಇದೆ, ಅದು ಇಟ್ಕೊಂಡೇ ಬಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಿರೋದು ಇವತ್ತು. ಇದು ಎಮರ್ಜೆನ್ಸಿ ಅಲ್ವಾ? ಅವ್ರು ಡಾಕ್ಟರ್ ನನಗೆ ಇವಾಗ ಅದನ್ನ ಹೇಳೋಕ್ಕಾಗಲ್ಲ. ನಿಮ್ಗೆ ಡಾಕ್ಟರ್ ಸರ್ಜನ್ ಅಥವಾ ಯಾರು ನೀವು ಪರೀಕ್ಷೆ ಮಾಡಿರ್ತಾರಲ್ಲ ಆ ಟೈಮಲ್ಲಿ ನಿಮ್ಮ ಕ್ಲಿನಿಕಲ್ ಎಕ್ಸಾಮಿನೇಷನ್, ನಿಮ್ಮ ಪ್ರೆಸೆಂಟೇಷನ್ನು, ನಿಮ್ಮ ಇದನ್ನು ನೋಡಿಬಿಟ್ಟು ಅವ್ರು ಬರೀತಾರೆ ಸರ್. ಇವಾಗ ನಾನು ಅದನ್ನು ಹೇಳೋಕ್ಕಾಗಲ್ಲ. ಸ್ಟಾಫ್ಗಳದ್ದು ಮತ್ತೆ ಇಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ತಪ್ಪು ಅಂತ ನಾನು ಹೇಳಕ್ ಹೊರಟಿಲ್ಲ. ನನಗೆ ಏನ್ ಬೇಕಂದ್ರೆ ನನಗೆ ಆನ್ಸರ್ ಬೇಕು ಸರ್. ಯಾಕಂದ್ರೆ ನೀವೇನ್ ಹೇಳಿದ್ರಿ, ಇರೋದೇ ಒಂದೇ ಸ್ಕ್ಯಾನ್ ಮಿಷಿನ್, ಮತ್ತೆ ಅಲ್ಲಿ ನಿಮ್ದು ಲೆಕ್ಚರ್ ಬುಕ್ ನ ತೋರಿಸಿದ್ರು ನನಗೆ. ನೆಕ್ಸ್ಟ್ ತಿಂಗಳು 10ನೇ ತಾರೀಕಿಗೆ ಒಬ್ಬೊಬ್ರು 14 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ದು. ಸೊ ಅವರೆಲ್ಲ ನೆಕ್ಸ್ಟ್ ತಿಂಗಳು ಬಂದು ಸ್ಕ್ಯಾನಿಂಗ್ ಮಾಡಿಸೋಷ್ಟ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಯಾರು ಹೊಣೆ ಅಂತ ನಾನು ಕೇಳ್ತಿರೋದು. ಅದಕ್ಕೆ ನಾನು ನನ್ನ ಚಾನಲ್ ರಿಕ್ವೆಸ್ಟ್ ಮಾಡ್ಕೋತೀನಿ, ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಥರ ಪ್ರಾಬ್ಲಮ್ ಇದೆ. ಏನು ಸರ್? ಏನು ಮೇಡಮ್? ಅದೇ ನಾನು ನಿಮ್ಮ ತಪ್ಪು ಸಿಬ್ಬಂದಿ ತಪ್ಪು ಅಂತ ಪ್ರೂವ್ ಮಾಡೋಕ್ಕೆ ಬಂದಿಲ್ಲ ಸರ್. ನನಗೆ ವ್ಯವಸ್ಥೆಯಲ್ಲಿ ಏನು ತಪ್ಪಾಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ನನ್ನ ಚಾನೆಲ್ ಮುಖಾಂತರ ನಾನು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಇನ್ನೊಂದಷ್ಟು ಸ್ಕ್ಯಾನರ್ಸ್ನ ಕೊಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂತ ಕೇಳ್ಕೋತೀನಿ. ಓಕೆನಾ ಸರ್? ಇಷ್ಟ, ಇನ್ನೇನಿಲ್ಲ. ಮತ್ತೆ ನಮ್ಮಲ್ಲಿ ಆಲ್ರೆಡಿ ಅದನ್ನ ಮೆಜರ್ಸ್ ತಗೊಂತಾ ಇದ್ದಾರೆ. ನಾಳೆ ಇನ್ನೂ ಸ್ಕ್ಯಾನಿಂಗ್ ಮಿಷನ್ ಕೊಟ್ಟಿದ್ದಾರೆ. ನಾಳೆ MLA ಸಾಹೇಬರು ಬಂದ್ಬಿಟ್ಟು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕಮಿಷನರ್ ಸರ್ ಅವರೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಿಂದಿನ ತಿಂಗಳೆಲ್ಲ ಪ್ರೋಸೆಸ್ ನಡೀತಾ ಇತ್ತು, ಇವಾಗ ಮಾಡಿದ್ದಾರೆ. ಅದನ್ನು ನಾಳೆ ಉದ್ಘಾಟನೆ ಆಗ್ತಾ ಇದೆ. 2ನೇ ಸ್ಕ್ಯಾನಿಂಗು ಬರ್ತದೆ. ಈ ಒತ್ತಡ ಅವಾಗ ಕಡಿಮೆ ಆಗುತ್ತೆ ಸರ್. ಇನ್ನೊಂದು 1 ತಿಂಗಳಿಂದ ನಾನು ಇದೇ ಹಾಸ್ಪಿಟಲಲ್ಲಿ ವಿಡಿಯೋ ಮಾಡಿದ್ದೆ. ಸ್ಕ್ಯಾನಿಂಗ್ ಅವಾಗಲೂ ಕೂಡ ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು ಹೊರಗಡೆ ಇಲ್ಲೇ ಪಕ್ಕದಲ್ಲಿ ಇದೆಯಲ್ಲ ಒಂದು ಆಗ್ತಾ ಇದೆ, ಪಕ್ಕದಲ್ಲಿರೋ ಸ್ಕ್ಯಾನಿಂಗ್ ಅದು ಪ್ರೈವೇಟ್ ಅಲ್ಲ, ಅದು ಪ್ರೈವೇಟ್ ಅಲ್ಲ. ಮತ್ತೆ 550 ರೂಪಾಯಿ ಕೇಳ್ತಾರಲ್ಲ ಸರ್. ನಾನು ಕೇಳಿಸ್ಕೊಂಬಿಡಿ, ಎಲ್ಲ ನೀವೇ ಉತ್ತರ ಇಟ್ಕೊಂಡ್ಬಿಟ್ರೆ ಕ್ವಶನ್ ನೀವೇ ಉತ್ತರನೂ ನೀವೇ. ಅದು PPP ಮಾಡಲಲ್ಲೇ ಮಾಡಿಸಿರೋದು. ಅದು ಸಬ್ಸಿಡಿ ರೇಟ್ಸ್ ಅಲ್ಲಿ ಸರ್ಕಾರನೇ ಅವ್ರಿಗೆ ಅನುಮತಿ ಕೊಟ್ಟಿರೋದು. ಅದು ಪ್ರೈವೇಟ್ ಅಲ್ಲ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಸರ್ಕಾರದ ನಿಗದಿಪಡಿಸಿದ ರೇಟ್ಗಳಲ್ಲೇ ಕೊಡೋದು. ಬೇರೆ ಕಡೆಗಿಂತ ಪ್ರೈವೇಟ್ಗಿಂತ ಕಡಿಮೆ ಇರ್ತದೆ. ಅಲ್ಲೂ ಸ್ಕ್ಯಾನಿಂಗ್ ಇರ್ತದೆ, ನಮ್ಮಲ್ಲಿ ಸ್ಕ್ಯಾನಿಂಗ್ ಇರ್ತದೆ. ನಾಳೆ 3ನೇ ಸ್ಕ್ಯಾನಿಂಗ್ ನಮ್ಮಲ್ಲಿ ಉದ್ಘಾಟನೆ ಆಗ್ತಾ ಇದೆ. ನಾಳೆಯಿಂದ ಸರ್ವಿಸಸ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಜನರಿಗೆ ಸೌಲಭ್ಯ ಸಿಗತ್ತೆ. ಮತ್ತೆ ಹಂತವಾಗಿ ಇದನ್ನು ಮಾಡ್ತಾ ಇದ್ದಾರೆ, ಸರ್ಕಾರ ಮಾಡ್ತಾನೆ ಇದ್ದಾರೆ, ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಗಮನದಲ್ಲಿದೆ, ಅದು ಮಾಡ್ತಾ ಇದ್ದಾರೆ. ಇನ್ನು ಟ್ರಾಮಾ ಕೇರ್ ಬ್ಲಾಕ್ ಅಂತ ಬರ್ತಾ ಇದೆ, ಅಲ್ಲೂ ಸ್ಕ್ಯಾನಿಂಗ್ ಮಿಷಿನ್ ಅಳವಡಿಸ್ತಾ ಇದ್ದಾರೆ. ಅಲ್ಲೂ ಸಹ ಸ್ಕ್ಯಾನಿಂಗ್ ಡಾಕ್ಟರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲ ಆಗ್ತಾ ಇದೆ. 20ನೇ ತಾರೀಕು ಬರ್ಬೇಕಾ ಸರ್ ಈಗ ಸ್ಕ್ಯಾನ್ ಮಾಡ್ಸಕ್ಕೆ? ಏನಿಲ್ಲ, ನಾನು ಹೇಳಿದ್ನಲ್ಲ, ನೀವು ಆವಾಗ ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಿ ನೀವು. ಅಲ್ಲಲ್ಲ, ಇಲ್ಲಿ ಕೇಳಿಸ್ಕೊಂಬಿಡಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಎಮರ್ಜೆನ್ಸಿ ಅಂತ ಡಾಕ್ಟರ್ಗೆ ಟ್ರೀಟಿಂಗ್ ಡಾಕ್ಟರ್ಗೆ ಅನಿಸಿದ್ರೆ ಅವ್ರು ಕೂಡಲೇ ಮಾಡ್ತಾರೆ. ಅದಕ್ಕೆ ಯಾರಿಗೂ ಏನು ತೊಂದರೆ ಕೊಡಲ್ಲ, ಸರ್ವಿಸಸ್ಗೆ ಏನು ಕಡಿಮೆ ಮಾಡಲ್ಲ, ಇಮಿಡಿಯೇಟ್ ಆಗಿ ಮಾಡ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಕ್ಲಿನಿಕಲ್ ಪ್ರೆಸೆಂಟೇಷನ್ ನೀವು ಹೇಳೋದ್ರ ಮೇಲೆ ನಾನು ಸೇಮ್ ಉತ್ತರ ರಿಪೀಟ್ ಮಾಡ್ತಾ ಇದ್ದೀನಪ್ಪ. ಸರ್ ಈಗ ಸರಿ ಸರ್, ಆಯ್ತು. ನಾನು ಈಗ 20ನೇ ತಾರೀಕು ಬಂದ್ಬಿಟ್ಟು ತಿರ್ಗಾ ಸ್ಕ್ಯಾನ್ ಮಾಡಿಸ್ಕೊಡಿ. ಸರ್ ನನಗೆ ಜನಕ್ಕೆ ತೊಂದರೆ ಆದ್ರೆ ಇಷ್ಟ ಆಗಲ್ಲ, ಅದಕ್ಕೆ ಜನದ ಪರ ಮಾತಾಡ್ತಿದ್ದೀನಿ. ಇವತ್ತು ನನಗೆ ತೊಂದರೆ ಆಗಿದೆಯಲ್ಲ. ಥ್ಯಾಂಕ್ ಯು ಸರ್. ಓಕೆ ಸರ್, ಆಯ್ತು. ಸರ್ ನೆಕ್ಸ್ಟ್ ತಿಂಗಳು 10ನೇ ತಾರೀಕುವರೆಗೂ ಜನ ವೆಯ್ಟ್ ಮಾಡಬೇಕು ಒಂದು ಸ್ಕ್ಯಾನಿಂಗ್ಗೆ ಅಂದರೆ. ನೆಕ್ಸ್ಟ್ ತಿಂಗಳು 10ನೇ ತಾರೀಕುವರೆಗೂ ಅವ್ರಿಗೇನಾದ್ರು ಹೆಲ್ತ್ ಪ್ರಾಬ್ಲಮ್ ಆದರೆ ಯಾರು ಹೊಣೆ ಆಗ್ತಾರೆ? ಈಗ ನನಗೆ ತಗೊಳ್ಳಿ, 14ನೇ ತಾರೀಕು ಬಂದಿರೋನ್ಗೆ 20ನೇ ತಾರೀಕು ಬರ್ಕೊಟ್ರೆ 20ನೇ ತಾರೀಕು ಅಷ್ಟಲ್ಲಿ ನನಗೇನಾದ್ರು ಆದರೆ ಯಾರು ಹೊಣೆ ಆಗ್ತಾರೆ? ಸರ್ ಈಗ ಎಮರ್ಜೆನ್ಸಿ ಸೈಡ್ ಗಿಡೋಣ, ಇನ್ನೊಂದನ್ನು ಸೈಡ್ ಗಿಡೋಣ. ಸ್ಕ್ಯಾನಿಂಗ್ ಮಿಷಿನ್ಗೆ ಇಷ್ಟೊತ್ತು ವೇಟ್ ಮಾಡ್ತಿರೋದು ಜನಕ್ಕೆ ಪ್ರಾಬ್ಲಮ್ ಅಲ್ವಾ? ಜನಕ್ಕೆ ಪ್ರಾಬ್ಲಮ್ ಅಲ್ಲ ಸರ್, ಪ್ರಾಬ್ಲಮ್ ಅಲ್ವಾ? ಅದೊಂದು ಸರ್ಕಾರ ಸರಿ ಮಾಡ್ತಾರೆ ಅಂತ ನೀವು ಹೇಳ್ತಿದ್ದೀರಾ. ಈಗ ನಾಳೆ ಉದ್ಘಾಟಿದೆ 3ನೇ ಸ್ಕ್ಯಾನಿಂಗ್. ನಾಳೆ ಅದಕ್ಕೆ PPP ಮಾಡಲಲ್ಲಿ ರೇಡಿಯಾಲಜಿಸ್ಟ್ ಎಲ್ಲ ಕಡೆ ನಮ್ಮ ಸಮಾಜದ ಲಭ್ಯ ಇರೋದ್ರಲ್ಲಿ ರೇಡಿಯಾಲಜಿಸ್ಟ್ ಕಡಿಮೆ. ಅದಕ್ಕೆ PPP ಮಾಡಲು ಕೊಟ್ಟಿದ್ದಾರೆ 2. 3ನೇ ನಾಳೆ ಉದ್ಘಾಟನೆ ಆಗ್ತಾ ಇದೆ. ಮಿಷನ್ ಉದ್ಘಾಟನೆ ನಾಳೆ ಉದ್ಘಾಟನೆ ಆಗುತ್ತೆ, ಆಮೇಲೆ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಒತ್ತಡ ಕಡಿಮೆ ಆಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ 40 ಜನಕ್ಕೆ ಮಾಡ್ತಾ ಇದ್ರು, ಇನ್ನ 40 ಜನ 50 ಜನಕ್ಕೆ ಮಾಡ್ತಾರೆ. ಅಪ್ ಟು 100 ಸ್ಕ್ಯಾನಿಂಗ್ಸ್ ಆಗುತ್ತೆ ಪರ್ ಡೇ.
ಸರ್ ಅದೇ ನನ್ಗೆ ನಿಮ್ಗೇನು ತೊಂದರೆ ಕೊಡ್ಬೇಕು ಅಂತ ನಾನೇನು ಕೇಳಲಿಲ್ಲ. ನನಗೊಂದು ಆನ್ಸರ್ ಬೇಕಿತ್ತು, ಯಾಕಂದ್ರೆ 1 ಮಂತ್ ಹಿಂದೆ ನಾನು ಬಂದಿದ್ದೆ, ಅವಾಗ್ಲೂ ಕೂಡ ಸ್ಕ್ಯಾನಿಂಗ್ ಇಲ್ಲ ಅಂದ್ಬಿಟ್ಟು ಪಕ್ಕದಲ್ಲಿ ಜನ ಅಲ್ಲಿ ಕಳಿಸ್ತೀವಿ. ಅದೊಂದು ಆನ್ಸರ್ ಬೇಕಿತ್ತು, ಅದಕ್ಕೋಸ್ಕರ ಬಂದು ಕೇಳಿದೆ ಸರ್. ಸರಿ ಸರ್, ಸರಿ ಸರ್, ಆಯ್ತು. ಥ್ಯಾಂಕ್ ಯು. ನೀನ್ ಚೆನ್ನಾಗಿ ಫೀಲ್ ಮಾಡ್ತಾ ಇದ್ದೀವಿ ಬಿಡಪ್ಪ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸು, ಸಮಾಜಕ್ಕೆ ಒಳ್ಳೆಯದಾಗುವಂಥ ಸಂದೇಶ ಕೊಡುವಂಥ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.